ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಸಂಪ್ರದಾಯ ಇರುತ್ತೆ ಅಲ್ವಾ? ಬನ್ನಿ ಹಾಗಿದ್ರೆ ನಮ್ಮನೆಯಲ್ಲಿ ನಾಗರ ಪಂಚಮಿ ಮತ್ತೆ ಸಿರಿಯಾಳ ಸೃಷ್ಟಿಯನ್ನು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ರೂಟ್ಸ್ ಅಂಡ್ ರೆಸಿಪ್ಸ್ ವಿತ್ ಪಲ್ಲು. ನಾಗರ ಪಂಚಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ನಂತರ ಕರಿ ಎಳ್ಳು, ಅಕ್ಕಿ ಮತ್ತು ಕಡಲೆಕಾಳನ್ನ ನೆನೆಸಿರ್ತೀವಿ. ನೆನೆಸಿರುವಂತ ಅಕ್ಕಿಯನ್ನು ಕುಟ್ಟಿ ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿ ಹಸಿ ತಂಬಿಟ್ಟು ಮಾಡ್ತೀವಿ. ಹಾಗೆ ನೆನೆಸಿರುವಂತ ಎಳ್ಳನ್ನು ಕುಟ್ಟಿ ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿ ಹಸಿ ಚಿಗ್ಳಿ ಮಾಡ್ತೀವಿ. ಅದ್ರ ಜೊತೆಗೆ ಸೌತೆಕಾಯಿ ಹಾಲಿಗೆ ತುಪ್ಪ ಮಿಕ್ಸ್ ಮಾಡಿ ಅದನ್ನ ನೈವೇದ್ಯಕ್ಕಿಡ್ತೀವಿ. ಈ ರೀತಿ ತಾಯಿ ಮತ್ತು ಮಗು ಹಾವಿನ ಚಿತ್ರವನ್ನು ಮಾಡಿ ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಮೊದಲು ಹಾಲು ಹಾಕ್ತೀವಿ, ನಂತರ ಕಡಲೆಕಾಳು, ನಂತರ ಅರಿಶಿಣ, ಕುಂಕುಮ, ಹೂವ ಎಲ್ಲ ಹಾಕಿ ನಂತರ ಪೂಜೆನ ಪ್ರಾರಂಭ ಮಾಡ್ತೀವಿ. ನೈವೇದ್ಯಕ್ಕೆ ಮಾತ್ರ ನಾವು ಈ ರೀತಿ ಹಸಿ ಚಿಗ್ಲಿ ಮತ್ತು ತಂಬಿಟ್ಟು ಮಾಡೋದು. ಕೊಡೋರ್ಗೆ ಬೇರೆ ರೀತಿ ಮಾಡ್ತೀವಿ. ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡ್ಬೋದು. ಈ ದಿನ ವಿಶೇಷ ಏನಂದ್ರೆ ಅಣ್ಣ ಅಥವಾ ತಮ್ಮಂದಿರಿಗೆ ಬೆನ್ನು ತೊಡೆಯೋದು. ಮೊದಲು ಅಣ್ಣ ತಮ್ಮಂದಿರಿಗೆ ಸ್ವೀಟ್ ತಿನ್ಸಿ, ಕುಂಕುಮ ಹಚ್ಚಿ, ನಂತರ ಒಂದು ಹೂವನ್ನು ತಗೊಂಡು ಹಸಿ ಹಾಲಲ್ಲಿ ಅದ್ದಿ ಈ ರೀತಿ ಹೊಟ್ಟೆ ತಣ್ಣಗಿರ್ಲಿ, ಬೆನ್ನು ತಣ್ಣಗಿರ್ಲಿ ಅಂತ ಅಣ್ಣ ತಮ್ಮಂದಿರಿಗೆ ಶುಭ ಕೋರೋದು. ಅಂದ್ರೆ ಇಲ್ಲಿ ಹಾಲು ಶುದ್ಧತೆ ಮತ್ತು ಶುಭದ ಸಂಕೇತ ಅನ್ನೋ ನಂಬಿಕೆ. ಅಂದ್ರೆ ಇಲ್ಲಿ ಅಕ್ಕ ಅಥವಾ ತಂಗಿ ಅಣ್ಣ ಅಥವಾ ತಮ್ಮನಿಗೆ ಆರೋಗ್ಯ, ಆಯಸ್ಸು ಮತ್ತೆ ಅವನು ಕ್ಷೇಮವಾಗಿರ್ಲಿ ಅಂತ ಮಾಡೋ ಒಂದು ಪದ್ಧತಿ. ನಂತರ ಹುತ್ತದ ಮಣ್ಣನ್ನ ಕಣ್ಮೇಲೆ ಹಚ್ಚಿ, ಸ್ವಲ್ಪ ಹಚ್ಚಿ ಕಿವಿ ಮೇಲೆ ಹಚ್ತಾರೆ. ಹಚ್ಬಿಟ್ಟು ಅವನಿಗೆ ಉಡುಗೊರೆಯನ್ನ ನೀಡ್ತಾರೆ. ನಮ್ಮ ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ ತಂಗಿಯರಿಗೂ ಕೂಡ ಸೇಮ್ ಪ್ರೊಸೀಜರ್‌ನ ಮಾಡಿ ಅವ್ರಿಗೂ ಉಡುಗೊರೆಯನ್ನ ಕೊಡ್ತಾರೆ. ಈ ಸಂಪ್ರದಾಯ ಎಲ್ಲಾರ ಮನೇಲೂ ಒಂದೇ ತರ ಇರಲ್ಲ. ಒಬ್ಬೊಬ್ರ ಮನೇಲಿ ಬೇರೆ ಬೇರೆ ತರ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಇದು ಸುಮಾರು ವರ್ಷಗಳ ಕಾಲ ಹೀಗೆ ನಡೆಸ್ಕೊಂಡ್ ಬಂದಿದೀವಿ. ಸೊ ನಾವು ಇದನ್ನೇ ಪಾಲಿಸ್ತಾ ಇದೀವಿ. ಹಾಗೆ ನಮ್ಮ ಅತ್ತೆ ಅವ್ರ ಅಣ್ಣ ತಮ್ಮಂದಿರ ಜೊತೆ ಆಚರಿಸಿದ್ರು. ನನ್ನ ಹಸ್ಬೆಂಡ್ ಕೂಡ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆ ಆಚರಿಸಿದ್ರು. ಸೊ ಫೈನಲಿ ಎಲ್ರಿಗೂ ಊಟದ ಟೈಮ್ ಆಯ್ತು. ಸೊ ಊಟ ಅಂತೂ ರೆಡಿ ಇತ್ತು. ಹೀಗೆ ಎಲ್ರೂ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಂತರ ಎಲ್ಲ ಮನೆ ಕಡೆ ಹೊರಟ್ರು. ಸೊ ಇದಾಗಿತ್ತು ನಮ್ಮ ಮನೆಯ ನಾಗರ ಪಂಚಮಿ ಹಬ್ಬದ ಸಂಭ್ರಮ. ನೆಕ್ಸ್ಟ್ ಡೇ ನಮ್ಮ ಮನೇಲಿ ಸಿರಿಯಾಳ ಸೃಷ್ಟಿ ಇದೆ. ಇದು ಮಕ್ಕಳ ಆಯುಷ್ಯ ಮತ್ತು ಅಭಿವೃದ್ಧಿಗಾಗಿ ಮಾಡುವಂತ ರಥ. ಆ ದಿನ 4 ಐಟಮ್ಸ್ ಕಂಪಲ್ಸರಿ ಮಾಡಿ ಮಧ್ಯಾಹ್ನ 12 ಗಂಟೆ ಒಳಗಡೆ ಅದನ್ನ ಬಾಗ್ನ ಕೊಡ್ಬೇಕು. ಅದನ್ನ ಒಂದು ಮುತ್ತೈದೆಗೆ ಅದನ್ನ ದಾನ ಮಾಡ್ಬೇಕು ತಾಂಬೂಲದ ಸಮೇತ. ಸಿರಿಯಾಳ ಸೃಷ್ಟಿಯ ಕಥೆ ಹೀಗಿದೆ ನೋಡಿ. ಸಿರಿಯಾಳ ಮತ್ತು ಚಂಗಲಾದೇವಿ ಶಿವನ ಭಕ್ತರಾಗಿರ್ತಾರೆ. ಅವರು ಪ್ರತಿದಿನ ಶಿವಭಕ್ತರಿಗೆ ಅಥವಾ ಜಂಗಮರಿಗೆ ಊಟ ಬಡಿಸಿ ನಂತರನೇ ಊಟ ಮಾಡ್ತಿರ್ತಾರೆ. ಒಮ್ಮೆ ಶಿವ ಅವರ ಭಕ್ತಿಯನ್ನು ಪರೀಕ್ಷಿಸಲು ವೃದ್ಧನ ರೂಪದಲ್ಲಿ ಬಂದು ಬಾಲಕನ ಮಾಂಸದಿಂದ ಮಾಡಿದ ಅಡುಗೆ ಬೇಕು ಅಂತ ಕೇಳ್ತಾನೆ. ಕೊನೆಗೆ ಅವರು ತಮ್ಮ ಮಗನನ್ನೇ ತ್ಯಾಗ ಮಾಡಿ ಶಿವನಿಗೆ ಊಟವನ್ನ ಬಡಿಸ್ತಾರೆ. ಶಿವನು ತನ್ನ ಜೊತೆ ಊಟಕ್ಕೆ ಮನೆಯ ಯಜಮಾನ ಕೂಡ ಕೂತ್ಕೋಬೇಕು ಅಂತ ಆಜ್ಞೆ ಮಾಡ್ತಾರೆ. ಆಗ ಸಿರಿಯಾಳ ತುಂಬಾ ಕಷ್ಟದಿಂದ ಕೂತ್ಕೋತಾನೆ. ನಂತರ ನಿನ್ನ ಮಗನನ್ನು ಕರೆದುಕೊಂಡು ಬಾ ಎಂದು ಚಂಗಲಾದೇವಿಗೆ ಹೇಳಿದಾಗ ಆಕೆ ದುಃಖದಿಂದ ಹೊರಗೆ ಓಡಿ ಬಂದು ಮಗನೇ ಬಾ ಅಂತ ಕರೆದಾಗ ಮಗ ಜೀವಂತವಾಗಿ ಬರ್ತಾನೆ. ಹೀಗೆ ಸಿರಿಯಾಳ ದಂಪತಿಗಳ ಭಕ್ತಿ, ನಂಬಿಕೆ, ಸೇವೆಯಿಂದ ಶಿವ ಸಂತೋಷಗೊಂಡು ಅವರಿಗೆ ದರ್ಶನ ನೀಡಿ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಈ ದಿನ ನಮ್ಮನೆಯಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನ, ಸೊಪ್ಪಿನ ಪಲ್ಯ, ಅಕ್ಕಿ ಕಡಲೆಬೇಳೆ ಪಾಯಸ, ಮೊಸರನ್ನ ಇದನ್ನೇ ಮಾಡ್ಬೇಕು. ಇದನ್ನೇ ಮಾಡಿ ತಾಂಬೂಲದ ಸಮೇತ ಒಬ್ರಿಗೆ ದಾನ ಕೊಡ್ಬೇಕು. ಸೊ ನಮ್ಮ ಮನೆಯಲ್ಲಿ ಈ ರೀತಿ ಸಿರಿಯಾಳ ಸೃಷ್ಟಿ ಮತ್ತು ನಾಗರ ಪಂಚಮಿನ ಆಚರಿಸ್ತೀವಿ. ನಿಮ್ಮನೇಲಿ ಹೇಗ್ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.